ಹಾ ಹೇಳಿ ಅಪ್ಪ. ಕಂದ ಚೆನ್ನಾಗಿದ್ಯಮ್ಮ? ಹೇಗಿದ್ದಾರೆ ಪಾರ್ಥ? ಚೆನ್ನಾಗಿದ್ದಾರೆ, ನೀವೆಲ್ಲ ಹೇಗಿದ್ದೀರಪ್ಪ? ನಾವೆಲ್ಲ ಚೆನ್ನಾಗಿದ್ದೀವಿ. ಹೌದು, ಭೂಮಿ ಮತ್ತೆ ಅಳಿಯಂದ್ರೆ ಎಲ್ಲಿದ್ದಾರೆ? ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್ ಬರ್ತಿದ್ಯಲ್ಲ. ಅದು ಅಕ್ಕಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾಟಿ ಔಷಧಿ ಕೊಡ್ಸೋದಕ್ಕಂತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಅಪ್ಪಿ, ಹುಷಾರಿಲ್ಲ ಅಂದ್ರೆ ಏನೇ? ನಾಟಿ ಔಷಧಿ ಯಾಕೆ ಕೊಡ್ಬೇಕಾಗಿ ಬಂತು? ಅದು ಏನೋ ಜಾಂಡೀಸ್ ಅಂತೆ, ಅದಕ್ಕೆ ಅಜ್ಜಿ ಹೇಳಿದ್ರು ನಾಟಿ ಔಷಧಿ ಕೊಡ್ಸಿದ್ರೆ ಒಳ್ಳೇದು ಅಂತ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ, ನಿನ್ನ ವಾಯ್ಸ್ ಯಾಕೆ ಒಂಥರ ಇದೆ ಡಲ್ ಆಗಿ? ನೀನು ಹುಷಾರಾಗಿದ್ಯಾ ತಾನೇ? ಅಪ್ಪ ಅದು ಏನಾಯ್ತು ಅಂದ್ರೆ, ದೇವ್ರ ಮುಂದೆ ದೀಪ ಹಾರೈತಲ್ಲ, ಅಪಶಕನ, ಇದು ಅಪಶಕನ. ಅದಕ್ಕೆ ಮನೇಲೆಲ್ಲರೂ ಸ್ವಲ್ಪ ಟೆನ್ಷನ್ ಆಗಿದ್ದೀವಿ. ನೋಡು ಕಂದ, ನೀನ್ ಹೆದರೋ ತರ ಏನೂ ಆಗಿರೋದಿಲ್ಲ. ಅವರಿಬ್ರು ಸಿಗ್ನಲ್ ಇಲ್ದೇ ಇರೋ ಜಾಗದಲ್ಲಿ ಇರ್ಬೇಕು, ಯಾವ್ದೋ ರಿಮೋಟ್ ಪ್ಲೇಸ್ ಅಲ್ಲಿ. ಎಲ್ಲಿ ಹೋಗಿದ್ದಾರೆ ಹೇಳೋರು? ಆ ಊರೆಲ್ಲೋ ಕಾಡು ಒಳಗಡೆ ಇದೆ ಅಂತೆ, ಅಲ್ಲಿಗೆ ಹೋಗಿದ್ದಾರೆ. ನೋಡಿದ್ಯಾ, ಅದಕ್ಕೆ ಸಿಗ್ನಲ್ ಸಿಕ್ಕಿಲ್ಲ ಅನ್ಸುತ್ತೆ. ಸಿಗ್ನಲ್ ಸಿಕ್ಕಿದ ತಕ್ಷಣ ಅವ್ರು ಫೋನ್ ಮಾಡ್ತಾರೆ. ಈ ದೀಪ ಆರೋಗಿದ್ದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀನ್ ದಯವಿಟ್ಟು ಗಾಬರಿ ಆಗ್ಬಿಡ ಪುಟ್ಟ. ಹೂಗಂದ, ಅಳಿಯಂದ್ರೆ ಇದ್ದಾರೆ ಅಂದಮೇಲೆ ಏನು ಸಮಸ್ಯೆ ಆಗೋದಿಲ್ಲ. ಆದ್ರೂ ಹಿಂದೆಲ್ಲ ಮನೇಲಿ ಏನೇನೋ ಆಗಿದೆ ಅಲ್ವಾ, ಅದಕ್ಕೆ ಎಲ್ಲರೂ ಭಯ ಪಡ್ಕೋತಾ ಇದ್ದಾರೆ. ನನಗೆ ಅರ್ಥ ಆಗತ್ತೆ ಕಂದ, ಹೀಗೆಲ್ಲ ಆದಾಗ ಭಯ ಆಗೋದು ಸಹಜ. ಒಂದು ಕೆಲಸ ಮಾಡ್ತೀವಿ, ನಾನು ನಿಮ್ಮಮ್ಮ ಇಬ್ರು ಹರಕೆ ಕಟ್ಕೋತೀವಿ, ಎಲ್ಲ ಸುಸೂತ್ರವಾಗಿ ಆರಾಮಾಗಿ ಬರಲಿ ಅಂತ. ಆಯ್ತಾ? ನೀನು ಹೆದರ್ಕೋಬೇಡ. ಸರಿ ಅಪ್ಪ. ಬಾಯ್ ಕಂದ, ಹುಷಾರು. ಬಾಯ್ ಕಂದ, ಅಳಿಯಂದ್ರೆ ಕೇಳಿದೆ ಅಂತ ಹೇಳು. ಸರಿ. ಅವಳು ಗಾಬರಿ ಆಗಿದ್ದಾಳೆ ಅಂತ ಸಮಾಧಾನಕ್ಕೆ ಹೇಳಿದೆ. ನಮ್ಗೆ ಯಾಕೋ ಭಯ ಆಗ್ತಾ ಇದ್ದಾರೆ. ಮಂದಾಕಿನಿ, ನೀನು ಟೆನ್ಷನ್ ಮಾಡಿಕೊಂಡು ನನಗೂ ಟೆನ್ಷನ್ ಕೊಡ್ಬೇಡ. ನಡಿ, ಹರಕೆ ಕಟ್ಕೊಳ್ಳೋಣ. ಮ್ಯಾಮ್, ನೀವಾ? ಬನ್ನಿ ಬನ್ನಿ. ಅಲ್ಲಿ ಏನು ನಡೀತಿದೆ, ಏನು ಮಾಡ್ತಿದ್ದಾರೆ ಒಂದೂ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಏನಾಗ್ತಿದೆ ಅಲ್ಲಿ? ಏನ್ ಮೇಡಮ್ ಇದು? ಅವ್ರನ್ನ ಸಹಾಯ ಮಾಡಕ್ಕೆ ಒಬ್ರ ಮೇಲೆ ಒಬ್ರು ಬರ್ತಾನೆ ಇದ್ದಾರೆ. ಯಾರವರು? ಏನಾಯ್ತು ಅಂತ ಸರಿಯಾಗಿ ಹೇಳು. ಯಾವ್ದೋ ಒಂದು ಹುಡುಗಿ ಕಾರ್ ತಗೊಂಡು ಬಂದು ಹಾಸ್ಪಿಟಲ್ ಕರ್ಕೊಂಡೋದ್ಲು ಮೇಡಮ್. ದಿ ಗ್ರೇಟ್ ಡಾಕ್ಟರ್ ಕರ್ಣ ಅವ್ರು ಬರ್ತಿದ್ದಾರೆ. ಕಾಂಪ್ಲಿಕೇಶನ್ಸ್ ಏನೇ ಇರಲಿ, ಎಷ್ಟೇ ಚಾಲೆಂಜಿಂಗ್ ಆಗಿರಲಿ, ಅದನ್ನ ಅವರು ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಈ ಫೀಲ್ಡಲ್ಲಿ ಅವ್ರಿಗೆ ಎಷ್ಟು ಹೆಸರಿದೆ ಅಂದರೆ, ಜೀವಕ್ಕೆ ಜೀವ ಕೊಡೋ ಸಂಜೀವಿನಿ ಅಂತಲೇ ಹೇಳ್ಬೋದು. ಅವ್ರು ಅದೆಷ್ಟೋ ಜನ ತಾಯಂದ್ರಿಗೆ ಮರು ಜನ್ಮ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಕರುನಾಡ ಮನೆ ಮಗ ಅಂತ ಬಿರುದಿದೆ. ಅಷ್ಟೊಂದು ಫೇಮಸ್ಸಾ? ತುಂಬಾ ಫೇಮಸ್ ಸರ್. ಅವ್ರ ಕೈಗುಣ ಅಂತೂ ತುಂಬಾ ಅದ್ಭುತ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಫೆಸಿಲಿಟೀಸ್ ಹೇಗೆ ಇದ್ರೂ ಸರಿ ದೂಗಿಸ್ಕೊಂಡು ಹೋಗೋ ನಾಲೆಡ್ಜ್ ಅವರಿಗಿದೆ. ಅವ್ರು ಬರ್ತಾರಲ್ಲ, ನಿಮಗೆ ಗೊತ್ತಾಗತ್ತೆ ಬಿಡಿ. ಇದೇನು ಬಂದೇ ಬಿಡ್ತಾರೆ, ನೀವು ಯೋಚನೆ ಮಾಡಬೇಡಿ ಸರ್. ಅಲ್ವಾ ಬರೋ? ಹೌದು ಮಾವ, ಅತಿ ಶೀಘ್ರದಲ್ಲಿ. ಒಂದು ಫೋನ್ ಮಾಡಿ ಕೇಳಿ ಅವ್ರು ಎಲ್ಲಿದ್ದಾರೆ ಅಂತ. ಹಾಂ, ನಾನು ಮಾಡ್ತೀನಿ. ಸಾರಿ ಮೇಡಮ್, ನಾವು ಏನೇನೋ ಪ್ರಯತ್ನ ಪಟ್ವಿ, ಆದರೆ ಅವ್ರ ಹಾಸ್ಪಿಟ್ಲ್ ಬರೋದು ಮಾತ್ರ ತಡೆಯೋಕ್ಕಾಗಿಲ್ಲ. ಪರವಾಗಿಲ್ಲ, ಅವರು ಹಾಸ್ಪಿಟಲ್ಗೆ ಬಂದರು ಅಂತ ಮಾತ್ರಕ್ಕೆ ಗೆದ್ರು ಅಂತಲ್ಲ. ಅವಳ ಕಂಡೀಷನ್ನು ಕ್ರಿಟಿಕಲ್ ಆಗಿದೆ. ಅಟ್ ಎನಿ ಕಾಸ್ಟ್ ಆಪರೇಷನ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಇವಾಗ ನೀವು ಆ ಆಪರೇಷನ್ನ ತಡಿಬೇಕು. ಆದರೆ ಯಾವುದೇ ಕಾರಣಕ್ಕೂ ಈ ಪ್ಲಾನ್ ಮಾತ್ರ ಮಿಸ್ ಆಗಬಾರ್ದು ಹೇಳ್ತಾ ಇದ್ದೀನಿ. ಅವಳನ್ನ ಅಥವಾ ಮಗುನ ಉಳ್ಸೋದಕ್ಕೆ ಯಾವನೇ ಅಡ್ಡ ಬಂದ್ರು ಎಲ್ಲರೂ ಮುಗಿಸ್ಬಿಡಿ. ಯಾರೊಬ್ಬರೂ ಬಿಡಬೇಡಿ. ಅಟ್ ಎನಿ ಕಾಸ್ಟ್ ಆ ಮಗು ಈ ಭೂಮಿಗೆ ಜೀವಂತವಾಗಿ ಬರಬಾರ್ದು. ಓಕೆ ಬಸ್, ಹಾಗೆ ಮಾಡ್ತೀವಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಬಂಪರ್ ಆಫರ್ ಅನ್ಕೊಳ್ಳಿ. ಕೆಲಸನ ಕರೆಕ್ಟಾಗಿ ಮಾಡಿ ಮುಗಿಸಿದ್ಮೇಲೆ ನೀವು ಕೇಳಿದಕ್ಕಿಂತ ಡಬ್ಬಲ್ ಸಿಗುತ್ತೆ. ನಿಮ್ಮ ಇಡೀ ಲೈಫೇ ಹೋಲ್ಸೇಲಾಗಿ ಸೆಟ್ಲ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾತ್ರ ಮಿಸ್ ಆಗಬಾರ್ದು. ನೀವು ಹೇಳ್ದಾಗೆ ಕೆಲಸ ಮಾಡಿ ಮುಗಿಸ್ತೀವಿ. ನೀವು ಆ ಕೆಲಸ ಆಯ್ತು ಅನ್ಕೊಳ್ಳಿ ಬಾಸ್. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಕೆಲಸ ಮಾಡಬೇಕು. ನನಗೆ ರಿಸಲ್ಟ್ ಮುಖ್ಯ.
ಇವತ್ತಿಗೆ ಆ ಮಗು ಇನ್ನಿಲ್ಲ ಅನ್ನಿಸ್ಬಿಡ್ಬೇಕು. ಆ ಗುಡ್ ನ್ಯೂಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ ಬಾಸ್, ಒಳ್ಳೆ ನ್ಯೂಸೇ ಕೊಡ್ತೀವಿ. ಗುಡ್. ಬೇರೆ ಹುಡುಗರಿಗೂ ಇನ್ಸ್ಟ್ರಕ್ಷನ್ಸ್ನ ಕೊಟ್ಬಿಡು, ಕ್ಲಿಯರ್ ಆಗಿ ಹೇಳು. ಫೋನ್ ಮಾಡಿದ್ರೆ ಬರ್ತಾ ಇದ್ರು. ಹಾಂ ಸರ್, ಬರ್ತಿದ್ದಾರೆ. ಆನ್ ದ ವೇ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಇದ್ಬಿಡ್ತಾರೆ. ಇನ್ನು ಸ್ವಲ್ಪ ಮೆಡಿಸಿನ್ಸ್ ತರೋದಕ್ಕೆ ಹೇಳಿದ್ದಾರೆ. ಇದನ್ನು ಸ್ವಲ್ಪ ತಂದುಬಿಡ್ತೀರಾ? ಮೇಡಮ್, ಕರ್ಣ ಸರ್ ಬಂದರು. ಥ್ಯಾಂಕ್ ಯು. ಆಮೇಲೆ ನೋಡಿ, ನಾನು ಹೇಳಿದ್ನಲ್ವಾ ಡಾಕ್ಟರ್ ಬಂದರು ಅಂತ. ನಿಂಗೇನೂ ಆಗಲ್ಲ, ಧೈರ್ಯ. ಡಾಕ್ಟರ್ ಕರ್ಣ ಸರ್. ಇವರಲ್ಲ ಯಾರು ಸರ್? ಇವ್ರನ್ನ ನಾನು ನೋಡ್ಕೊತೀನಿ ಸರ್. ನೀವು ಬೆನ್ನ ಒಳಗೆ ಹೋಗಿ ಸರ್. ಹೋಗಿ ಹೋಗಿ ಸರ್, ಹೋಗಿ ಸರ್. ಸೋ ಸಾರಿ, ಒಂದು ಎಮರ್ಜೆನ್ಸಿ ಸ್ಟಕ್ ಆಗಿದೆ, ಅದಕ್ಕೆ ಲೇಟ್ ಆಗಿದೆ. ನನಗೆ ಬಂದಿದ್ದೀನಲ್ಲ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಕಾಮ್ ಡೌನ್.